ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಐತಿಹ್ಯವಾದ ಒಂದು ಜಾತ್ರೆ ಇದು. ಇಲ್ಲಿ ಪ್ರತಿ ವರ್ಷ ಒಂದು ರೂಢಿಯಂತೆ ಯುಗಾದಿಯ ಹಬ್ಬದ ದಿವಸನೇ ಇಲ್ಲಿ ಜಾತ್ರೆ ಸೇರ್ತಕ್ಕಂಥದ್ದು ವಿಶೇಷ. ಯಾವಾಗ ಯುಗಾದಿ ಹಬ್ಬ ಆಗುತ್ತೋ ಆ ದಿವಸನೇ ಜಾತ್ರೆ ಸೇರ್ತಕ್ಕಂಥ ವಿಶೇಷ. ಈ ಸರಿ ಏನು ನಮ್ಮ ಶಾಸಕರ ಇದರಲ್ಲಿ ಏನು ಜನಗಳಿಗೆ ಆಗ್ತಕ್ಕಂಥ ಏನು ಸುಂಕ ಅಂತ ಹೇಳ್ತಾರೆ ಅಲ್ಲ, ದನಗಳಿಗೆಲ್ಲ ಸುಂಕ ಎಲ್ಲ ಏನೋ ವಿಧಿಸ್ತಾ ಇಲ್ಲ. ಈ ಸರಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಟ್ಯಾಂಕರ್ಗಳನ್ನ ನೀರಿನ ವ್ಯವಸ್ಥೆಗೆ ಇದಾಗಬಾರ್ದು, ಏನು ತೊಂದರೆ ಆಗಬಾರ್ದು ಅಂತ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪ್ರಪ್ರಥಮವರೆಗೆ ನಮ್ಮ ಶಾಸಕರಾದ ಬಾಲಣ್ಣವರು ಮತ್ತು ತಮ್ಮಜಣ್ಣವರ ಮಾರ್ಗದರ್ಶನದಲ್ಲಿ TFMC ಎಲ್ಲ ಆಡಳಿತ ಮಂಡಳಿಯವರ ಒಂದು ಸಹಕಾರದೊಂದಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಪ್ರಪ್ರಥಮ ಬಾರಿಗೆ ಈ ಸರಿ 3 ದಿವಸ ಏನು ಶನಿವಾರ ಮತ್ತು ಭಾನುವಾರ ಸೋಮವಾರ ದಿವಸ ಮಧ್ಯಾಹ್ನ 12 ಗಂಟೆ ಊಟ ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲ ರೈತ ಬಂಧುಗಳು, ದೂರದಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಜಾತ್ರೆ ವಿಶೇಷ ಮಾಗಡಿ ಏನು ರಂಗನಾಥ ಸ್ವಾಮಿ ಕೃಪೆಯಿಂದ ಇದು ಕೊನೆ ಜಾತ್ರೆ ಅಂತ ಅನಿಸ್ತದೆ ನನಗೆ. ಹೌದು, ಈ ಒಂದು ಕೊನೆ ಜಾತ್ರೆಯಲ್ಲಿ ಅಪ್ಪಿ ಹೇಳ್ದಂಗೆ ಕರುಗಳು ವ್ಯಾಪಾರ ಜಾಸ್ತಿ ಅಂದರೆ ಈಗ ಕರುಗಳನ್ನ ಕೊಂಡ್ಕೊಂಡೋಗಿ ಇನ್ನು ಸುಮಾರು 8-9 ತಿಂಗಳು ಜನಗಳು ಕೂಡ ಸಾಕಿ ಅದನ್ನು ಮುಂದೆ ವೃದ್ಧಿಪಡಿಸ್ತಾರೆ. ಇದು ವಿಶೇಷ. ಇನ್ನೊಂದೇನು ಅಂದರೆ ನಮ್ಮ TFMC ಸುತ್ತಮುತ್ತ ಈ ಒಂದು ಜಾತ್ರೆ ಸೇರಿರೋದು ಭಾಳ ಸಂತೋಷವಾಗ್ತದೆ. ವಿಶೇಷವಾಗಿ ಏನು ನಮ್ಮ TFMC ವತಿಯಿಂದ ಈ ಸರಿ ಅನ್ನದಾಸೋಹವನ್ನು ಕೂಡ ಏರ್ಪಡಿಸಿದ್ದೀವಿ. ಎಲ್ಲರೂ ಶಾಸಕರ ಒಂದು ಸ್ಥಿತಿಯಲ್ಲಿ ಅವರು ಕೂಡ ಬರ್ತಾಯಿದ್ದಾರೆ ನಾಳೆ ಬೆಳಗ್ಗೆ 12 ಗಂಟೆಗೆ. ಎಲ್ಲ ನಿಮ್ಮ ಒಂದು ವಿಡಿಯೋ ಮುಖಾಂತರ ನೋಡಿ ಎಲ್ಲ ಜನಗಳು ಕೂಡ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಈ ರಂಗನಾಥ ಸ್ವಾಮಿಯ ಕೃಪೆಯಿಂದ ಮಾಗಡಿ ಒಂದು ಜಾತ್ರೆಯ ಜನಗಳನ್ನು ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ನಮ್ಮ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ಭಾರಿ ಜನಗಳ ಜಾತ್ರೆ ಪ್ರಯುಕ್ತ ನಮ್ಮ ಜನಪ್ರಿಯ ಶಾಸಕರಾದಂಥ HC ಬಾಲಕೃಷ್ಣ ಸರ್ ಅವರು ಇವತ್ತು ಏನು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ರೈತರು ಬಂದಂಥವ್ರಿಗೆ ಎಲ್ಲ ಕೆಲವರು ವ್ಯಾಪಾರ ಆಗ್ತಿತ್ತು, ಕೆಲವರು ಆಗದೇ ಇರೋರಿಗೆ ಸ್ವಲ್ಪ ದುಡ್ಡಿಗೆಲ್ಲ ತೊಂದರೆ ಇತ್ತು, ಅವೆಲ್ಲ ಫ್ರೀ ಊಟದ ವ್ಯವಸ್ಥೆಗಳು ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದರಂತೆ ನೀರು ಅಲ್ಲೆಲ್ಲ ತೊಟ್ಟಿಗಳು ಇಕ್ಕಿ ಟ್ಯಾಂಕರ್ ಇಕ್ಕಿ ನೀರು ಬಿಡೋಕ್ಕಂಥ ಕೆಲಸ ಮಾಡಿಸ್ತಾಯಿದ್ದೀವಿ. ಆಮೇಲೆ ಶಾಸಕರು ವೈಯಕ್ತಿಕವಾಗಿ ಟ್ಯಾಂಕರ್ ಬಿಟ್ಟವ್ರೆ. ಪುರಸಭೆಯಿಂದ ನಾವು ಕೂಡ ಟ್ಯಾಂಕರ್ ಬಿಟ್ಟಿದ್ದೀವಿ. ಎಲ್ಲ ಕಡೆ ವಿದ್ಯುತ್ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ. ನೀಟಾಗಿ ಟಾಯ್ಲೆಟ್ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇನ್ನು ಕೆಲವರು ದಾನಿಗಳು ಕೂಡ ಕೆಲವರು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾವ್ರೆ. ಈ ಸಲ ಯಾವುದೇ ಸಮಸ್ಯೆ ಆಗದಂಗೆ ನಮ್ಮ ಜನಪ್ರಿಯ ಶಾಸಕರು ವೈಯಕ್ತಿಕವಾಗಿ ಜವಾಬ್ದಾರಿತನದಿಂದ ಈ ಸಲ ಯಾವುದೇ ಸಮಸ್ಯೆ ಇಲ್ದಂಗೆ ಎಲ್ಲ ಕಮಿಟಿಗಳು ಮಾಡಿ ಮೀಟಿಂಗ್ಗಳು ಮಾಡಿ ಎಲ್ಲ ಕಡೆ ಯಾವುದೇ ಸಮಸ್ಯೆ ಇಲ್ದಂಗೆ ಜಾತಿ ಜನಗಳು ಅನುಕೂಲ ಆಗಬೇಕು, ಬರೋ ರೈತರು ಒಳ್ಳೆಯದಾಗಬೇಕು ಅಂತೇಳಿ ಓಕೆ. ನೀರಿನ ಸೌಲಭ್ಯ ಚೆನ್ನಾಗಿ ಮಾಡಿದ್ದಾರೆ. ಜಾತ್ರೆಗೆ ಲೈಟ್ಗಳು, ನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ವರ್ಷಕ್ಕಿಂತ ಈ ಸತಿ ನೀರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಿರೋದು? HC ಬಾಲಕೃಷ್ಣ ಅವರು. ಹಾಂ, ಏನೆಲ್ಲ ಸೌಲಭ್ಯ ಒದಗಿಸಿದ್ದಾರೆ? ಸೌಲಭ್ಯ, ನೀರು, ಆಮೇಲೆ ಲೈಟು, ಆಮೇಲೆ ಇದು ಎಲ್ಲ ದನಿಗೆ ಸೌಕರ್ಯ, ಡಾಕ್ಟರ್ಗಳು. ಈ ಬಾರಿ ವಿಶೇಷವಾಗಿ ರೈತರಿಗೋಸ್ಕರ ಕಮಿಟಿ ಮಾಡಿ ಮತ್ತೆ ಬರೋ ರೈತರಿಗೆ ಎಲ್ಲರಿಗೂ ಅನ್ನದಾನ ಸಮರ್ಪಣೆ ಮಾಡಿ ಎಲ್ಲರಿಗೂ ಸಿಗೋಂಗೆ ಮಾಡಿದ್ದಾರೆ. ಈ ಸಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈ ಸಲ ಹೋದ ಸಲಿಗೆ ಲಾಸ್ಟ್ ಟೈಮ್ ಎಲ್ಲ ಹೋಲಿಸ್ಕೊಂಡು ಈ ಸಲ ತುಂಬಾ ವಿಪರೀತ ನಡೀತಾ ಇದೆ ಜಾತ್ರೆ ಮಾತ್ರ. ತಮ್ಮ ಹೆಸರು? ಸಂಪತ್ ಅನ್ಬಿಟ್ಟು. ಅದನ್ನು ಮಾಡ್ತಾರೆ.